ಮೋದಿ ಅಂಗಳದಲ್ಲಿ ಈಗ ಸಿಬಿಎಸ್ಇ ಐಸಿಎಸ್ಇ ಪಿಯು ಪರೀಕ್ಷೆಯ ಭವಿಷ್ಯ ನಿಂತಿದೆ. ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಸಭೆಯನ್ನ ನಡೆಸಲಿದ್ದಾರೆ. ನಿನ್ನೆ ಕೂಡ ಸುಪ್ರೀಂ ಕೋರ್ಟ್ ವಿಚಾರಣೆಯ ಸಂದರ್ಭದಲ್ಲಿ 2 ದಿನಗಳಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮಾಹಿತಿಯನ್ನ ನೀಡಿತ್ತು. ಆ ಹಿನ್ನೆಲೆಯಲ್ಲಿ ನಾಳೆ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬಂದು ಒಂದು ಪ್ರಮುಖವಾದಂತಹ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರದ ನಿರ್ಧಾರದ ಮೇಲೆ ಈ ಒಂದು ಆದೇಶ ಬರುವಂತಹ ಸಾಧ್ಯತೆ ಇದೆ. ಪ್ರಧಾನಿ ಮೋದಿ ಸಭೆಯನ್ನು ನಡೆಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಭೆಯಲ್ಲಿ ಪರೀಕ್ಷೆಗಳ ಸಾಧಕ ಬಾಧಕಗಳ ಬಗ್ಗೆ ಕೂಡ ಸಮಾಲೋಚನೆಯನ್ನ ಮಾಡಲಿದ್ದಾರೆ. ಬೆಳಗ್ಗೆ ಬೋರ್ಡ್ಗಳ ಜೊತೆ ಸಭೆಯನ್ನ ನಡೆಸಿದ್ರು ಅಧಿಕಾರಿಗಳು. ಪರೀಕ್ಷೆ ನಡೆಸಲು ಕೇಂದ್ರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು ಬೋರ್ಡ್ನ ಮುಖ್ಯಸ್ಥರು. ಈಗ ಅಧಿಕಾರಿಗಳ ಜೊತೆ ಪ್ರಧಾನಿ ಸಭೆಯನ್ನ ನಡೆಸುತ್ತಾರೆ. ಸಭೆಯ ಬಳಿಕ ಪರೀಕ್ಷೆಗಳನ್ನ ನಡೆಸಬೇಕೋ ಬೇಡವೋ, ನಡೆಸೋದಾದ್ರೆ ಯಾವ ರೀತಿಯಾಗಿ ಪರೀಕ್ಷೆಯನ್ನ ನಡೆಸಬೇಕಾಗುತ್ತೆ, ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ, ಇವೆಲ್ಲವನ್ನ ಕೂಡ ನಾಳೆ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಡಬೇಕಾಗುತ್ತೆ ಕೇಂದ್ರ. ಈ ಹಿನ್ನೆಲೆಯಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ. ಅಧಿಕಾರಿಗಳ ಸಭೆಯಲ್ಲಿ ಇವತ್ತು ಯಾವ ರೀತಿಯಾದಂತಹ ಮಾಹಿತಿಯನ್ನ ಅವರು ಹಂಚಿಕೊಳ್ತಾರೆ, ಅಧಿಕಾರಿಗಳು ಯಾವ ರೀತಿಯಾದಂತಹ ವಿಚಾರವನ್ನ ಹೇಳ್ತಾರೆ, ಆ ಎಲ್ಲಾ ಒಂದು ಮಾಹಿತಿಯನ್ನ ಆಧರಿಸಿ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರ ಅದನ್ನ ಸುಪ್ರೀಂ ಕೋರ್ಟ್ಗೆ ಕೂಡ ಹೇಳಬೇಕಾಗತ್ತೆ, ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ಒಂದು ಅಧಿಕಾರಿಗಳ ಜೊತೆಗಿನ ಸಭೆ ಇದೆಯಲ್ಲ, ಬಹಳ ಇಂಪಾರ್ಟೆಂಟ್ ಆಗಿದೆ ಈಗ. ಯಾಕಂದ್ರೆ ಇಡೀ ದೇಶದಾದ್ಯಂತ ಮಕ್ಕಳ ಭವಿಷ್ಯ ಈಗ ಗೊಂದಲದಲ್ಲಿದೆ. ಪಿಯು ಆಗಿರುವುದು, SSLC ಮಕ್ಕಳ ಒಂದು ರೀತಿಯ ಭವಿಷ್ಯ ಈಗ ಡೋಲಾಯಮಾನದಲ್ಲಿದೆ. ಯಾಕಂದ್ರೆ ಎಕ್ಸಾಮ್ ಇದೆಯಾ ಇಲ್ವಾ ಅನ್ನುವಂತಹ ಆತಂಕ, ಗೊಂದಲವೇ ಈಗ ಮಕ್ಕಳಲ್ಲಿ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಕ್ಸಾಮ್ ಇದೆ ಅನ್ನೋದಾದ್ರೆ ಯಾವಾಗ ನಡೆಸಬಹುದು, ಯಾವ ರೀತಿಯಾಗಿ ನಡೆಸಬಹುದು, ಯಾವ ರೀತಿಯಾಗಿ ಕ್ರಮಗಳನ್ನ ತೆಗೆದುಕೊಳ್ಳುವುದರ ಮೂಲಕ ನಡೆಸಬೇಕಾಗತ್ತೆ, ಇವೆಲ್ಲವನ್ನ ಕೂಡ ನೋಡಬೇಕಾಗತ್ತೆ. ಆ ಒಂದು ಕಾರಣಕ್ಕಾಗಿ ಈಗ ಅಧಿಕಾರಿಗಳ ಸಭೆಯನ್ನ ನಡೆಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಅದರಲ್ಲೂ ಪ್ರಮುಖವಾಗಿ ಈ ಬೆಳಿಗ್ಗೆಯಿಂದಲೂ ಕೂಡ ಬೋರ್ಡ್ಗಳ ಮುಖ್ಯಸ್ಥರುಗಳ ಜೊತೆ ಅಧಿಕಾರಿಗಳು ಸಭೆಯನ್ನ ನಡೆಸಿದ್ರು. ಆದ್ರೆ ಆ ಬೋರ್ಡ್ನ ಮುಖ್ಯಸ್ಥರುಗಳು ಹೇಳಿದ್ದು ಈ ಒಂದು ಎಕ್ಸಾಮ್ ಇರ್ಲಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಹಾಗಾಗಿ ಎಲ್ಲಾ ಕಡೆ ಎಕ್ಸ್ಪರ್ಟ್ಸ್ಗಳು ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು, ಎಕ್ಸಾಮ್ ಅಂತೂ ಬೇಕೇ ಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಅಂತ ಹೇಳಿ. ಹಾಗಾದ್ರೆ ಏನು ಆಗಬಹುದು ಈ ಸಭೆಯಲ್ಲಿ, ಅಧಿಕಾರಿಗಳು ಯಾವ ರೀತಿಯ ಮಾಹಿತಿಯನ್ನ ಪ್ರಧಾನಿಗೆ ಕೊಡುವ ಸಾಧ್ಯತೆ ಇದೆ, ಯಾವ ರೀತಿಯ ನಿರ್ಧಾರ ಹೊರಬೀಳಬಹುದು, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಬುಕ್ಕನಕೆರೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಬೋರ್ಡ್ಗಳ ಮುಖ್ಯಸ್ಥರುಗಳಂತೂ ಎಕ್ಸಾಮ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅಧಿಕಾರಿಗಳು ಈಗ ಪ್ರಧಾನಿ ಕರೆದಿರುವಂತಹ ಸಭೆಯಲ್ಲಿ ಯಾವ ಮಾಹಿತಿಯನ್ನ ಕೊಡುವಂತಹ ಸಾಧ್ಯತೆ ಇದೆ? ಎಕ್ಸಾಮ್ ನಡೀಬೇಕು ಅನ್ನೋದಾದ್ರೆ ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳು, ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೂಡ ನಡೆಸಬೇಕಾಗತ್ತೆ. ಸೊ ಯಾವ ರೀತಿಯಾಗಿ ಅಧಿಕಾರಿಗಳು ಈಗ ಈ ಸಭೆಯಲ್ಲಿ ಮಾಹಿತಿಯನ್ನ ನೀಡುವಂತಹ ಸಾಧ್ಯತೆಗಳು ಇದೆ ಧರಣೇಶ್? ನವಿತಾ, CBSE ಸೆಕೆಂಡ್ PUC ಪರೀಕ್ಷೆಯನ್ನ ನಡೆಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೋಷಕರು, ಉಪನ್ಯಾಸಕರು, ವಿದ್ಯಾರ್ಥಿಗಳು ಮತ್ತು ಶಾಲಾ ಶಿಕ್ಷಣ ಸಂಸ್ಥೆಗಳು ಇವೆಲ್ಲವೂ ಕೂಡ ಬೇರೆ ಬೇರೆ ರೀತಿಯ ಅಭಿಪ್ರಾಯವನ್ನ ಹೊಂದಿವೆ. ಅದರಿಂದಾಗಿ ಪರೀಕ್ಷೆಯನ್ನ ನಡೆಸಬೇಕಾ, ರದ್ದು ಮಾಡಬೇಕಾ ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಈ ಸಂಬಂಧಪಟ್ಟಂತೆ ಇವತ್ತು ಕೇಂದ್ರ ಸರ್ಕಾರ ಬೋರ್ಡ್ಗಳ ಸಭೆಯನ್ನ ನಡೆಸಿತ್ತು. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಕೇಂದ್ರ ಸರ್ಕಾರಕ್ಕೆ ನಿಮ್ಮ ನಿಲುವೇನು ತಿಳಿಸಿ ಎನ್ನುವಂತ ನಿರ್ದೇಶನವನ್ನ ನಿನ್ನೆ ನೀಡಿತ್ತು. ಹಾಗಾಗಿ 2 ದಿನಗಳ ಕಾಲಾವಕಾಶ ಪಡೆದಿರುವಂತಹ ಕೇಂದ್ರ ಸರ್ಕಾರ ಇವತ್ತು ಬೋರ್ಡ್ಗಳ ಜೊತೆ, ಅಧಿಕಾರಿಗಳ ಜೊತೆ ಸಮಾಲೋಚನೆಯನ್ನು ನಡೆಸಿತು. CBSE ಬೋರ್ಡ್ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಪರೀಕ್ಷೆ ನಡೆಸುವ ಪರವಾಗಿ ಅದು ತನ್ನ ನಿಲುವನ್ನ, ಅಂದ್ರೆ ಆಲ್ಮೋಸ್ಟ್ ಕೇಂದ್ರ ಸರ್ಕಾರದ ನಿಲುವಿಗೆ ದನಿಗೂಡಿಸಿ CBSE ಮಾತನಾಡಿತು. ಹಾಗಾಗಿ ಈಗ ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಈ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಉನ್ನತಾಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ. ಇದರಲ್ಲಿ ಬಹುತೇಕ ನಿರ್ಧಾರ ಆಗುತ್ತೆ, ಅಂದ್ರೆ ಪರೀಕ್ಷೆ ನಡೆಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರ ಆಗತ್ತೆ. ಸೊ ಇದರಲ್ಲಿ ಈಗ ಇವತ್ತು ನಡೆದಂತ ಸಭೆಯಲ್ಲಿ ಈಗಾಗಲೇ ಚರ್ಚೆ ಆಗಿದೆ ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಜೊತೆಗೆ ಮಾತುಕತೆಯನ್ನ ಕೂಡ ನಡೆಸಿದೆ. ರಾಜ್ಯಗಳ ಸಲಹೆ ಶಿಫಾರಸನ್ನು ಕೂಡ ಸಂಗ್ರಹಿಸಿದೆ. ಸೊ ಅಂತಿಮವಾಗಿ ಈ ಪರೀಕ್ಷೆ ಯಾವ ಮಾದರಿಯಲ್ಲಿ ಇರಬೇಕು, ದಿನಾಂಕ ಯಾವಾಗ ಇರಬೇಕು, ಮತ್ತೆ ಈ ಕೊರೋನಾ ಕಾರಣಕ್ಕೋಸ್ಕರ ಯಾವ ಸ್ವರೂಪದಲ್ಲಿ ಪರೀಕ್ಷೆ ನಡೆಸಬೇಕು ಅನ್ನುವಂಥದ್ದನ್ನ ನಿರ್ಧರಿಸಬೇಕಾಗತ್ತೆ. ಇವತ್ತು ಹಿರಿಯ ಅಧಿಕಾರಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡುವ ಮಾಹಿತಿಯನ್ನ ಆಧರಿಸಿ ಇವೆಲ್ಲವೂ ಕೂಡ ನಿರ್ಧಾರ ಆಗ್ತವೆ. ನಾಳೆಯೊಳಗೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಲೇಬೇಕಾಗಿದೆ ಏನಾದರೂ ಒಂದು.
ಪರೀಕ್ಷೆ ನಡೆಸ್ತೀವಿ ಅಂತ ಅಥವಾ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಏನಾದ್ರು ಒಂದು ನಿರ್ಧಾರವನ್ನು ಮಾಡಬೇಕಾಗಿದೆ. ನಾಳೆ ಸುಪ್ರೀಂ ಕೋರ್ಟ್ಗೆ ಕೂಡ ತಿಳಿಸಬೇಕಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ನಿರ್ಧಾರ ಏನಾಗುತ್ತೆ ಅನ್ನುವಂಥದ್ದನ್ನ ಎದುರು ನೋಡ್ತಾ ಇದ್ದಾರೆ. ಅದರಿಂದಾಗಿ ಕೇಂದ್ರ ಸರ್ಕಾರ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಸಭೆಯ ಬಳಿಕ ಅಂತಿಮ ನಿರ್ಧಾರವನ್ನ ಪ್ರಕಟಿಸುವ ಸಾಧ್ಯತೆಗಳು ಬಹಳ ದಟ್ಟವಾಗಿವೆ ನವಿತಾ. ಹಾಗಾಗಿ ಸುಪ್ರೀಂ ಕೋರ್ಟ್ ನಾಳೆ ಒಂದು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆಯಾ ಧರಣೇಶ್ ಅಂತ? ಅಂದ್ರೆ ಕೇಂದ್ರ ಸರ್ಕಾರ ತನ್ನ ನಿಲುವೇನು, ಪರೀಕ್ಷೆಯನ್ನ ನಡೆಸ್ತೀವಿ ಅಥವಾ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನಿಲುವನ್ನ ಸುಪ್ರೀಂ ಕೋರ್ಟ್ಗೆ ತಿಳಿಸಲೇಬೇಕಾಗುತ್ತೆ. ನಾಳೆ ಸುಪ್ರೀಂ ಕೋರ್ಟ್ಗೆ ತಿಳಿಸಿದ ನಂತರ ಗುರುವಾರ ಮತ್ತೆ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕೇಂದ್ರ ಸರ್ಕಾರ ಪರೀಕ್ಷೆಯನ್ನ ನಡೆಸ್ತೀವಿ ಅಂತೇಳಿ ನಿರ್ಧಾರ ಮಾಡಿದ್ರೆ ಆಗ ಓಕೆ ಗೋ ಹೆಡ್ ಅಂತ ಹೇಳುವಂತ ಸಾಧ್ಯತೆಗಳು ಇರ್ತವೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಈಗ ಒಂದು ಕೇಂದ್ರ ಸರ್ಕಾರದ ನಿಲುವೇನು ಪರೀಕ್ಷೆ ನಡೆಸುವ ಬಗ್ಗೆ ಅಂತೇಳಿ ಕೇಳಿದೆ. ಇನ್ ಕೇಸ್ ಕೇಂದ್ರ ಸರ್ಕಾರ ಯಾವುದೇ ನಿಲುವನ್ನ ಪ್ರಕಟಿಸದೇ ಇದ್ದಾಗ ಕೇಂದ್ರ ಸರ್ಕಾರಕ್ಕೆ ನೀವು ಹೀಗಲ್ಲ ಈಗ ಮಾಡಿ ಅಂತೇಳಿ ನಿರ್ದೇಶನ ನೀಡುವಂತ ಸಾಧ್ಯತೆ ಇದೆ. ಆದ್ರೆ ಕೇಂದ್ರ ಸರ್ಕಾರವೇ ನಿರ್ಧಾರವನ್ನ ತೆಗೆದುಕೊಂಡ್ರೆ ಅದಕ್ಕೆ ಬಹುತೇಕ ಸುಪ್ರೀಂ ಕೋರ್ಟ್ ಗೋ ಹೆಡ್ ಅಂತ ಹೇಳುವ ಸಾಧ್ಯತೆಗಳೇ ಹೆಚ್ಚಾಗಿದ್ದಾವೆ ನವಿತಾ. ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಸುದ್ದಿಗೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಧರಣೇಶ್. ದೆಹಲಿಯ ಖಾಸಗಿ ಹೋಟೆಲ್ನಲ್ಲಿ ಅರುಣ್ ಸಿಂಗ್ ವಿಜಯೇಂದ್ರ ಭೇಟಿಯನ್ನ ಮಾಡಿದ್ದಾರೆ. ಜಿಂದಾಲ್ಗೆ ಕೊಟ್ಟಂತಹ ಭೂಮಿಯನ್ನ ವಾಪಸ್ ಪಡೆದ ಬಗ್ಗೆ ಕೂಡ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಹೈಕಮಾಂಡ್ ನಿರ್ದೇಶನದಂತೆ ನಡೆಯುತ್ತೇವೆ ಅಂತ ಹೇಳಿದ್ದಾರೆ. ವಿಜಯೇಂದ್ರ ಸಚಿವರಾಗಿದ್ದುಕೊಂಡು ಸರ್ಕಾರದ ವಿರುದ್ಧ ಮಾತಾಡ್ತಿದ್ದಾರೆ. 3 ಪಕ್ಷಗಳ ಸರ್ಕಾರ ಅಂತ ಹೇಳಿ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ತಂದಿದ್ದಾರೆ ಅಂತ ಹೇಳಿ ಸಚಿವ ಯೋಗೇಶ್ವರ್ ವಿರುದ್ಧವು ಅರುಣ್ ಸಿಂಗ್ಗೆ ವಿಜಯೇಂದ್ರ ದೂರನ್ನ ನೀಡಿದ್ದಾರೆ. ನಮ್ಮ ರಿಪೋರ್ಟರ್ ಧರಣೇಶ್ ಮತ್ತೆ ಈಗ ಸಂಪರ್ಕದಲ್ಲಿ ಇದ್ದಾರೆ. ಧರಣೇಶ್, ಈಗ ವಿಜಯೇಂದ್ರ ಹಾಗೆಯೇ ಅರುಣ್ ಸಿಂಗ್ ಅವರ ಭೇಟಿಯ ಮಹತ್ವ ಏನು? ಯಾವ ರೀತಿಯಾಗಿ ಈಗ ಎಲ್ಲಾ ವಿಚಾರಗಳನ್ನ ವಿಜಯೇಂದ್ರ ಅವರು ಅರುಣ್ ಸಿಂಗ್ ಅವರಿಗೆ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾರೆ? ಏನ್ ಆಗಬಹುದು ಮುಂದೆ? ನವಿತಾ, ಇವತ್ತು ಬೆಳ್ಳಂಬೆಳಿಗ್ಗೆ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಪುತ್ರ BY ವಿಜಯೇಂದ್ರ ದೆಹಲಿಗೆ ಬಂದದ್ದು ರಾಜಕೀಯವಾಗಿ ಬಹಳಷ್ಟು ಸಂಚಲನವನ್ನು ಮೂಡಿಸಿತ್ತು, ಚರ್ಚೆಗೆ ಕಾರಣವಾಗಿತ್ತು, ಕುತೂಹಲವನ್ನ ಮೂಡಿಸಿತ್ತು. ಯಾಕೆ ದಿಢೀರನೆ ದೆಹಲಿಗೆ ಬಂದ್ರು ಅಂತ ಪ್ರಶ್ನೆಗಳು ಎದ್ದಿದ್ವು. ಆದರೆ ಈಗ ನಮಗೆ ಬರ್ತಿರುವಂತಹ ಮಾಹಿತಿಗಳು 2 ಮುಖ್ಯ ಉದ್ದೇಶಗಳನ್ನ ಮುಖ್ಯಮಂತ್ರಿ BS ಯಡಿಯೂರಪ್ಪ ಇಟ್ಕೊಂಡಿದ್ದಾರೆ. ಒಂದು, ತನ್ನ ಎದುರಾಳಿಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕು, ಸಂದೇಶವನ್ನು ರವಾನೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಮತ್ತೊಂದು, ಹೈಕಮಾಂಡ್ಗೆ ತಾನೇನು ಅನ್ನುವಂಥದ್ದನ್ನ ಹೇಳಬೇಕು ಮತ್ತೆ ಮನವರಿಕೆ ಮಾಡಿಕೊಡ್ಬೇಕು. ಹೈಕಮಾಂಡ್ ಅನ್ನ ಗುಡ್ ಬುಕ್ಸ್ ನಲ್ಲಿ ಇಟ್ಕೊಂಡು ಮುಂದುವರಿಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಈಗ ಈ ತಂತ್ರವನ್ನ ಮಾಡಿದರೆ. ಮಗನನ್ನ ದೆಹಲಿಗೆ ಕಳಿಸಿ ಹೈಕಮಾಂಡ್ ಭೇಟಿಯನ್ನ ಮಾಡಿಸಿ ಒಂದ್ ಕಡೆ ಜಿಂದಾಲ್ ಪ್ರಕರಣದಲ್ಲಿ, ಅಂದ್ರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಸಹಿ ಸಂಗ್ರಹವನ್ನ ಮಾಡಿದ್ರು, ಹೈಕಮಾಂಡ್ಗೆ ದೂರು ನೀಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಯಡಿಯೂರಪ್ಪ ಅವರನ್ನ ಇಳಿಸೇ ಬಿಡ್ತಾರೆ ಅನ್ನುವ ರೀತಿಯಲ್ಲಿ ಚರ್ಚೆಗಳು ಆಗ್ತಾ ಇದ್ವು. ಸೊ ಹಾಗಾಗಿ ಹೈಕಮಾಂಡ್ಗೆ ಈಗ ಜಿಂದಾಲ್ಗೆ ಕೊಟ್ಟಿದ್ದಂತಹ ಭೂಮಿಯನ್ನ ಸರ್ಕಾರ ಹಿಂಪಡೆದಿದೆ, ಅಂದ್ರೆ ಹೈಕಮಾಂಡ್ ಸೂಚನೆಯನ್ನ ಪಾಲಿಸಿದೆ ಅನ್ನುವಂತ ಮಾಹಿತಿಯನ್ನ ಹೇಳ್ತಾನೆ. ತಾವು ಹೈಕಮಾಂಡ್ ನಿರ್ದೇಶನಕ್ಕೆ, ಸಲಹೆ ಸೂಚನೆಗಳಿಗೆ ಬದ್ಧವಾಗಿದ್ದೇವೆ, ವಿಧೇಯಕವಾಗಿದ್ದೇವೆ ಅನ್ನುವಂತಹ ಸಂದೇಶವನ್ನು ರವಾನಿಸಲಿಕ್ಕೆ ಮಗನನ್ನ ಕಳಿಸಿದರೆ. ಇದು ಅಜೆಂಡಾ ನಂಬರ್ 1. ಅಜೆಂಡಾ ನಂಬರ್ 2 ಏನು ಅಂತಂದ್ರೆ, ಈಗ ಎದುರಾಳಿಗಳನ್ನ ಏನೋ ರಾಜಕೀಯವಾಗಿ ಎದುರಾಳಿಗಳನ್ನ ಸಂಹಾರ ಮಾಡೋದು ಕೂಡ ಒಬ್ಬ ರಾಜಕಾರಣಿಯ ಆಲೋಚನೆಯಾಗಿದ್ದೇ ಇರುತ್ತೆ. ಅದೇ ರೀತಿ ಸದ್ಯಕ್ಕೆ ಯಡಿಯೂರಪ್ಪ ಅವರಿಗೆ ಒಂದ್ ರೀತಿಯಲ್ಲಿ ಡಿಸ್ಟರ್ಬ್ ಮಾಡ್ತಿರುವಂತವರು ಸಚಿವ CP ಯೋಗೇಶ್ವರ್, ಅವರ ವಿರುದ್ಧವೂ ಕೂಡ ದೂರನ್ನ ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಖಾಸಗಿ ಹೋಟೆಲ್ನಲ್ಲಿ ವಿಜಯೇಂದ್ರ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರನ್ನ ಭೇಟಿ ಮಾಡಿದರೆ. ಭೇಟಿ ಸಂದರ್ಭದಲ್ಲಿ ಒಂದು ಜಿಂದಾಲ್ ಪ್ರಕರಣವನ್ನು ಪ್ರಸ್ತಾಪಿಸಿದರೆ, ಇನ್ನೊಂದು CP ಯೋಗೇಶ್ವರ್ ಅನಾವಶ್ಯಕವಾಗಿ ಗೊಂದಲವನ್ನು ಸೃಷ್ಟಿಸಿದ್ದಾರೆ. ಅದರಲ್ಲೂ ಕೂಡ ಕರೋನಾದಂತ ಈ ಸಂದರ್ಭದಲ್ಲಿ ರಾಜಕೀಯ ಪ್ರಸ್ತಾಪಗಳನ್ನ ಮಾಡಿ, ರಾಜಕೀಯ ವಿಷಯಗಳನ್ನ ಮುನ್ನೆಲೆಗೆ ತಂದು ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಧಕ್ಕೆಯನ್ನು ತರುತ್ತಿದ್ದಾರೆ. ಇದರಿಂದಾಗಿ ಪಕ್ಷ ಮತ್ತು ಸರ್ಕಾರದ ವರ್ಚಸ್ಸು ಕುಂದುತ್ತಿದೆ. ಈ ಸಂದರ್ಭದಲ್ಲಿ ಈ ತರದ ಚಟುವಟಿಕೆಗಳ ಅಗತ್ಯ ಇರಲಿಲ್ಲ, ಅನವಶ್ಯಕವಾಗಿ ಗೊಂದಲವನ್ನು ಸೃಷ್ಟಿಸುತ್ತಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯದಲ್ಲಿ ತಲೆದಂಡ ಆಗೋದು ಈ ಮೂಲಕ ಫಿಕ್ಸ್ ಆದಾಗ, ಹಾಗಾದ್ರೆ ಹೈಕಮಾಂಡ್ ನಿರ್ಧಾರ ಏನಿರಬಹುದು?
ಅಂದ್ರೆ ಈ ಮುಖಾಂತರ ಸಿ ಪಿ ಯೋಗೇಶ್ವರ್ ರಾಜೀನಾಮೆಯನ್ನ ಕೊಟ್ಟೇ ಬಿಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಏನಿಲ್ಲ. ಆದ್ರೆ ಹೈಕಮಾಂಡ್ಗೆ ಈ ರೀತಿ ಯಡಿಯೂರಪ್ಪ ಕೂಡ ದೂರು ಕೊಟ್ಟಿದ್ದಾರೆ ಅಥವಾ ಯಡಿಯೂರಪ್ಪ ಸುಮ್ಮನೆ ಕೂತಿಲ್ಲ ಅನ್ನುವಂತ ಸಂದೇಶವನ್ನ ವಿರೋಧಿ ಪಾಳ್ಯಕ್ಕೆ ರವಾನಿಸಬಹುದು. ಆ ತರದ ಸಂದೇಶ ಕೊಡುವ ಮುಖಾಂತರ ತಾನು ಗಟ್ಟಿಯಾಗಿರ್ಬೋದು ಎನ್ನುವ ನಿಟ್ಟಿನಲ್ಲಿ ಈ ಹೆಜ್ಜೆ ಇಟ್ಟಿರಬಹುದು ಯಡಿಯೂರಪ್ಪ ಅವರು. ಅಂದ್ರೆ ಈಗ ಅವರು ದೆಹಲಿಗೆ ಪುತ್ರರನ್ನ ಕಳಿಸಿ ಒಂದ್ ಕಡೆ ನಾನು ಆಗ್ಲೇ ಹೇಳಿದಂತೆ ಜಿಂದಾಲ್ ಪ್ರಕರಣದ ಬಗ್ಗೆ ಅಂದ್ರೆ ಹೈಕಮಾಂಡ್ ನೀವೇನ್ ಹೇಳ್ತಿದ್ರಿ ಅದನ್ನ ಕೇಳ್ತಿದೀವಿ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ತಾ, ಇನ್ನೊಂದ್ ಕಡೆ ಈ ತರದ ಒಂದು ಸಮಸ್ಯೆ ಇದೆ ಇದು ಸಾಲ್ವ್ ಮಾಡ್ಕೊಡಿ ಅಂತೇಳಿ ಒಂದು ಪ್ರಸ್ತಾಪವನ್ನು ಕೂಡ ಇಡುತ್ತಾ ಆ ಮುಖಾಂತರ ಹೈಕಮಾಂಡ್ ಅನ್ನ ಗುಡ್ ಬುಕ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ಒಂದೊಮ್ಮೆ ಈಗ ಫಾರ್ ಎಕ್ಸಾಂಪಲ್ ಈ ಬಾರಿ ಸಿ ಪಿ ಯೋಗೇಶ್ವರ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದು ಒಂದ್ಸಲ ಆಯ್ತು. ಮತ್ತೊಮ್ಮೆ ಇದೇ ರೀತಿಯ ಪ್ರಕರಣ ಆದಾಗ ಮತ್ತೊಮ್ಮೆ ಕೊಡ್ತಾರೆ. ಏನೋ ಇದೇ ರೀತಿಯ ಪ್ರಕರಣಗಳು ಮತ್ತೆ ಮತ್ತೆ ಆಗ್ತಾ ಒಂದೊಮ್ಮೆ ಯಾವತ್ತಾದ್ರೂ ಒಂದಿನ ಹೈಕಮಾಂಡ್ ತನ್ನ ಪರವಾಗಿ ನಿರ್ಧಾರವನ್ನ ಪ್ರಕಟಿಸಬಹುದು. ಅಂದ್ರೆ ಓಕೆ ಗೋಯೆಡ್ ನೀವು ಸಿ ಪಿ ಯೋಗೇಶ್ವರ್ ಅವರ ರಾಜೀನಾಮೆಯನ್ನ ಪಡೆಯಿರಿ ಅಂತೇಳಿ ಸೂಚನೆಯನ್ನ ಕೂಡ ಕೊಡಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪ ಅವರ ಈ ನಡೆಯಿಂದ ವಿರೋಧಿ ಪಾಳೆಯ ಸ್ವಲ್ಪ ಮಟ್ಟಿಗಾದ್ರೂ ತಣ್ಣಗಾಗಬಹುದು ಅನ್ನೋದು ಅವರ ಲೆಕ್ಕಾಚಾರ. ಆ ಕಾರಣಕ್ಕೋಸ್ಕರ ವಿಜಯೇಂದ್ರರನ್ನ ದೆಹಲಿಗೆ ಕಳಿಸಿ ಯಡಿಯೂರಪ್ಪ ಈ ತಂತ್ರವನ್ನು ಅನುಸರಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ನೋಡ್ಬೇಕು. ಅಂದ್ರೆ ಈಗ ಅವ್ರು ಆಕ್ಚುಲಿ ಅರುಣ್ ಸಿಂಗ್ ಅವರನ್ನು ಅಷ್ಟೇ ಭೇಟಿ ಮಾಡಿದ್ದಾರೆ. ಮುಂದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಭೇಟಿ ಮಾಡುವಂತ ಪ್ರಯತ್ನಗಳು ಆಗ್ತಿದಾವೆ ಅಂತ ತಿಳಿಬರ್ತಾ ಇದೆ. ಇನ್ನೂ ಕೂಡ ಖಚಿತವಾದಂತಹ ಮಾಹಿತಿ ಆ ಬಗ್ಗೆ ಲಭ್ಯ ಇಲ್ಲ. ಇನ್ ಕೇಸ್ JP ನಡ್ಡಾನೂ ಕೂಡ ಭೇಟಿ ಮಾಡಿದ್ದೆ ಆದ್ರೆ ವಿಜಯೇಂದ್ರ, ಆಗ ಈ ಪ್ರಕರಣ ಒಂದ್ ಸ್ವಲ್ಪ ಗಂಭೀರವಾಗಿದೆ ಅಂತೇಳಿ ಪರಿಗಣಿಸಬಹುದಾಗುತ್ತೆ. ನವಿತಾ, ಓಕೆ, ಥ್ಯಾಂಕ್ ಯು ಧರ್ಣೀಶ್ ಡೀಟೇಲ್ಸ್ಗೆ.